ಸೊ ಗೈಸ್ ನೋಡಿ ನಿನ್ನೆ ವಿಡಿಯೋ ಎಂಡ್ ಮಾಡಿರಲಿಲ್ಲವಲ್ಲ, ಇವಾಗ ಎಂಡ್ ಮಾಡೋಣ ಅಂತ ನೋಡಿ. ಮೊಳಕೆ ಕಾಳು ಕಟ್ಟಿದ್ದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತಂದು. ಏನಿಲ್ಲ, ಈ ಥರ ಪಾತ್ರೆಗೆ ಹಾಕ್ಬಿಟ್ಟು ನೀರು ಬಸ್ಕೊಳ್ಳೋಕ್ಕೆ ಅಂತ ಡಬ್ಬಿಗೆ ಇಕ್ಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದವೆ. ನಾವು ಬಟ್ಟೆ ಕಟ್ಟಿಕ್ಕೆ ಅವಶ್ಯಕತೆನೇ ಇರಲ್ಲ, ಅಷ್ಟು ಚೆನ್ನಾಗಿ ಬಂದಿದ್ದಾವೆ. ಅದಕ್ಕೆ ಡೈರೆಕ್ಟ್ ಅಡುಗೆನೇ ಮಾಡ್ತಾಯಿದ್ದೀನಿ, ತಿಂಡಿ ಏನು ಮಾಡ್ತಾಯಿಲ್ಲ ಇವತ್ತು. ಮೊಳಕೆ ಕಾಳು ಸಾಂಬಾರು, ಹುಳಿಕಾಳು ಮೊಳಕೆ ಕಾಳು ಸಾಂಬಾರು ಮಾಡಿಬಿಟ್ಟು ಒಂದು ಸರಿ ಡೈರೆಕ್ಟ್ ಅಡುಗೆ ಮಾಡೋಣ ಅಂತಂದು. ಹೊಲ್ದ ಹತ್ರ ಹೋಗ್ಬೇಕಲ್ಲ, ಕೆಲಸ ಇದೆ. ತಿಂಡಿ ಮಾಡಿಕೊಂಡು ಮತ್ತೆ ಬರೋದೆಷ್ಟೊತ್ತಾಗುತ್ತೆ, ಅಡುಗೆ ಮಾಡಲಿಕ್ಕೆ ಟೈಮ್ ಆಗೋಲ್ಲ. ಸೊ ಮಕ್ಳಿಗೆ ಮಾತ್ರ ನಾನು ಮಾಡಿಕೊಡೋದು ಅಂತ ನಮಗೆ ಮೊಳಕೆ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ಹಾಯ್ ವಾಲ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಇವತ್ತು 1 ಗಂಟೆ ಆಗಿದೆ ಟೈಮ್ ಆಲ್ರೆಡಿ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೆ. ಬ್ಲೌಸ್ ಸ್ಟಿಚ್ಚಿಂಗಿಗೆ ಕೂತ್ಕೊಂಡಿದ್ದೀನಿ. ಏನಂದರೆ ಅಪ್ಪ ಬರ್ತಿದ್ದಾರಂತೆ, ಫೋನ್ ಮಾಡಿದರು. ಏನೋ ಕೆಲಸದ ಮೇಲೆ ಬಂದಿದ್ದರು. ಸೊ ಈಗ ಆಷಾಢ ಅಲ್ವಾ, ಆ ಥರ ಏನೂ ಯಾವುದು ಕೆಲಸ ಮಾಡೋಂಗಿಲ್ಲ ಅಂತಂದು. ಸೊ ಈಗ ಮನೆ ಹತ್ರ ಬರ್ತಿದ್ದಾರಂತೆ. ಅಂದರೆ ಫೋನ್ ಮಾಡಿದರು ಬರ್ತಾಯಿದ್ದೀನಿ ಅಂತಂದು. ಬರ್ತಾರೋ ಮನೆ ಹತ್ರ ಇಲ್ಲ ಹೊಲ್ದ ಹತ್ರ ನೋಡ್ಕೊಂಡು ಹಂಗೆ ಹೋಗ್ತಾರೋ ಗೊತ್ತಿಲ್ಲ. ಕೆಲಸ ಡ್ಯೂಟಿಗೆ ಹೋಗ್ಬೇಕಲ್ಲ ಮತ್ತು ಸಂಜೆ. ನೋಡೋಣ, ಬಂದರೆ ವಿಡಿಯೋ ಮಾಡ್ಕೊಳ್ತೀನಿ. ಅಂದರೆ ಬಂದರೆ ಗಡಿಬಿಡಿಲಿ ಹೊರಟು ಬಿಡ್ತಾರೆ. ನೋಡೋಣ. ನೋಡಿ ಬ್ಲೌಸು ಸ್ಟಿಚ್ ಮಾಡ್ತಾಯಿದ್ದೆ. ಸೊ ಗೈಸ್ ನೋಡಿ, ಈ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಆಲ್ರೆಡಿ ಜಾಸ್ತಿ ದಿನವೇ ಆಯಿತು. ಏನಂದರೆ ಕೊಟ್ಟಂಗೆ ಬ್ಲೌಸ್ ಸ್ಟಿಚ್ ಮಾಡೋವೆಲ್ಲ ನಾನು ಮೇಲ್ಗಡೆನೇ ಹಾಕ್ತೀನಲ್ಲ, ಸಿಗೋದಿಲ್ಲ, ಹುಡುಕಿನೇ ತೊಗೋಬೇಕು. ಸೊ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಡೈಲಿನೇ ನಮ್ಮದಿದೆ ಕೆಲಸ ಅಲ್ವಾ, ಬ್ಲೌಸ್ ಸ್ಟಿಚ್ ಮಾಡೋದು ಮತ್ತು ಮನೆ ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದು, ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು, ತಿಂಡಿ ಮಾಡೋದು, ಅಡುಗೆ ಮಾಡೋದು, ಇದೇ ಇರುತ್ತೆ ನಮಗೆ ಕೆಲಸಗಳು. ಸೊ ಈಗ ಒಂದು ಬ್ಲೌಸು ಇನ್ನೇನು ಫಿನಿಶ್ ಆಗ್ತಾ ಬಂತು ಬ್ಲೌಸು. ಸೊ ಅದನ್ನಾದರೂ ಫಿನಿಶ್ ಮಾಡಿಬಿಡೋಣ ಅಂತಂದು ರೆಡಿ ಮಾಡ್ತಾಯಿದ್ದೀನಿ. ಒಂದು ಡ್ರೆಸ್ಸು ಅದೇ ಗೌನ್ ಸ್ಟಿಚ್ ಮಾಡೋದಿತ್ತು. ಗೌನು ಕಟ್ಟಿಂಗ್ ಮಾಡಬೇಕಿನ್ನು, ಕಟ್ಟಿಂಗ್ ಮಾಡಿಲ್ಲ. ಸೊ ಗೌನ್ ಸ್ಟಿಚಿಂಗಿಗೆ ಅದು ಕಟ್ಟಿಂಗ್ ಮಾಡಬೇಕು. ಕಟ್ಟಿಂಗ್ ಮಾಡಿದ್ದಾದ್ಮೇಲೆ ಅದನ್ನು ಸ್ಟಿಚ್ ಮಾಡಬೇಕು. ಹಾಗೆ ಇದು ನೆಕ್ಸ್ಟ್ ಡೇ ಲಾಗ್. ಅಪ್ಪ ಬಂದಿದ್ರಲ್ಲ, ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಂದರೆ ಬೇಗ ಬಂದು ಬೇಗ ಹೊರಟುಬಿಟ್ರು, ಅದಕ್ಕೋಸ್ಕರ. ಈಗ ರೊಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ತರಕಾರಿ ರೊಟ್ಟಿ ಮಾಡೋಣ ಅಂತಂದು, ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ದಿನವೇ ಆಯಿತು ಈ ಥರ ರೊಟ್ಟಿ, ತರಕಾರಿ ರೊಟ್ಟಿ ಮಾಡಿ. ಅದಕ್ಕೆ ಒಂದು ಬೌಲ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕ್ಕೊಂಡು, ಉಪ್ಪು ಕರಗಿಸ್ಕೊಂಡಿದ್ದಾದಮೇಲೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾರೆಟು, ಬೀನ್ಸು, ಒಂದು ನೋಕಲ್ಲು, ಒಂದು ಚಿಕ್ಕ ಗೆಡ್ಡೆ ನೋಕಲ್ಲು ತುರಿದು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ತಬಕ್ಸಿ ಸೊಪ್ಪು ಕೂಡ ಹಾಕ್ಕೊಬೋದು. ಅದ್ರ ಜೊತೆಗೆ ಇದು ಮೇಯ್ನ್ ಇಂಪಾರ್ಟೆಂಟು, ಕಡಲೆ ಬೀಜದ ಪುಡಿ. ಯಾವುದೇ ರೀತಿ ಉರಿಯೋ ಅವಶ್ಯಕತೆ ಇಲ್ಲ, ಹಸಿದಿನೇ ಮಿಕ್ಸಿಗೆ ಹಾಕ್ಕೊಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಬೌಲ್ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಾದಮೇಲೆ ಅಕ್ಕಿ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದೇ ಅಡ್ಜಸ್ಟ್ ಆಗುತ್ತೆ ಅಂದರೆ ಪರವಾಗಿಲ್ಲ. ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅಂದರೆ ಉಗುರು ಬೆಚ್ಚಗಿರೋ ನೀರು ಹಾಕ್ಕೋಬೇಕು. ಜಾಸ್ತಿ ಓವರ್ ಸುಡ ಅಂತಂದರೆ ಕೈ ಕಲಿಸ್ಲಿಕ್ಕಾಗಲ್ಲ, ಸುಡುತ್ತೆ ಕೈ. ಎಷ್ಟೆಷ್ಟು ಸ್ವಲ್ಪನೇ ನೀರು ಹಾಕ್ಕೊಬಿಟ್ಟು ಕಲಿಸ್ಕೋಬೇಕು. ತುಂಬ ಆಯಿತು, ಚಿಕ್ಕ ಪಾತ್ರೆ ತಗೊಂಡಿದ್ನಲ್ಲ, ತುಂಬ ಹೋಗ್ಬಿಡ್ತು. ಸೊ ನೋಡಿ, ಈ ಕನ್ಸಿಸ್ಟೆನ್ಸಿ ಈ ಲೆವೆಲ್ಲಿಗಿರಬೇಕು. ಈ ಥರ ಹದವಾಗಿದ್ರೆ ಸಾಕು. ಅದು ತೊಟ್ಟಿ ಹಾಕೋದ್ರಿಂದ ಬಳಿಯೋಕ್ಕೆ ಬರೋದಿಲ್ಲ ಇದು. ಯಾಕಂದರೆ ಈರುಳ್ಳಿ ನಾವೇನು ತರಕಾರಿ ಹಾಕಿರ್ತೀವಿ ನೋಡಿ, ಅದೆಲ್ಲ ಒಂದು ಸೈಡ್ಗೆ ಹೋಗುತ್ತೆ, ಬಳಿಯೋಕ್ಕೆ ಬರೋಲ್ಲ. ಸೊ ತೊಟ್ಟಿನೇ ಹಾಕಬೇಕು, ಅದಕ್ಕೋಸ್ಕರ. ಈಗ ಒಂದು ಬಾಳೆ ಎಲೆಯಲ್ಲಿ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಬಿಟ್ಟು ಅದನ್ನು ತೊಟ್ತಾ ಇದ್ದೀನಿ. ಆಲ್ರೆಡಿ ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಕಳಿಸಿದ್ದಾಯಿತು. ಈಗ ಲಾಸ್ಟಿಗೆ ನಾನು ತಿನ್ನಬೇಕಲ್ಲ, ಆವಾಗ ವೀಡಿಯೋ ಆನ್ ಮಾಡ್ಕೊಂಡಿದ್ರು, ಅದಷ್ಟೇ. ಆಲ್ರೆಡಿ ಅವ್ರಿಗೆಲ್ಲ ಹಾಕ್ಕೊಟ್ಟಿದ್ದೀನಿ. ಅದಕ್ಕೆ ಇವಾಗ ವೀಡಿಯೋ ಆನ್ ಮಾಡಿಕೊಂಡು ತೊಟ್ಬಿಟ್ಟು ಹಾಕ್ತಾಯಿದ್ದೀನಿ. ಬಾಳೆ ಎಲೆ ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಬೇಕು ಅಂದರೆ ಹೋಳ್ಗೆದು ಪೇಪರ್ ಬರುತ್ತೆ ನೋಡಿ, ಅದು ಬೇಕಾದರೂ ತೊಗೋಬೋದು. ಬಾಳೆ ಎಲೆ ಆದರೆ ಹಂಗೆ ತೊಟ್ಬಿಟ್ಟು ಹೆಂಚಿನ ಮೇಲೆ ಉಲ್ಟಾ ತಿರುವಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತಂದು ಬಾಳೆ ಎಲೆನೇ ತೊಗೊಂಡಿದ್ದೀನಿ. ಹಾಗೆ ಪ್ಲಾಸ್ಟಿಕ್ ಪೇಪರ್ ತೊಗೋಬೇಡಿ, ಯಾಕಂದರೆ ಬಿಸಿ ಹಬೆಗೆ ಪ್ಲಾಸ್ಟಿಕ್ ಎಲ್ಲ ಒಂಥರ ಆಗುತ್ತೆ, ಮತ್ತು ಅದೆಲ್ಲ ಬಿಟ್ಕೊಳ್ಳುತ್ತೆ ಪ್ಲಾಸ್ಟಿಕ್, ಅದಕ್ಕೋಸ್ಕರ. ಸೊ ಅದು ತಟ್ತಿರ್ಬೇಕಾದ್ರೆ ಆಲ್ರೆಡಿ ಇಲ್ಲೊಂದು ಸೈಡಲ್ಲಿ ಹಾಕಿದ್ದೆ ಇನ್ನೊಂದು, ಅದನ್ನು ಈಗ ಎತ್ತಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಅಂದರೆ, ರೊಟ್ಟಿ ಮಾತ್ರ ಸಖತ್ತಾಗಿರ್ತವೆ, ಟೇಸ್ಟಿಯಾಗಿ. ಇದಕ್ಕೆ ಯಾವುದೇ ರೀತಿ ಚಟ್ನಿ ಬೇಕಾಗಿಲ್ಲ, ಆ ಥರ ಇರುತ್ತೆ ಟೇಸ್ಟ್ ಮಾತ್ರ. ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಏನಂದರೆ ಇದಕ್ಕೆ ಎಲ್ಲ ರೀತಿ ಉಪ್ಪು ಖಾರ ಐಟಮು, ಎಲ್ಲ ತರಕಾರಿ ಬೇರೆ ಹಾಕಿರ್ತೀವಿ. ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಅದನ್ನು ಹಾಕ್ಕೊಳ್ಳಿ. ನನಗೆ ಯಾವ್ಯಾವ ಬೇಕೋ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಅದರಲ್ಲಿ ಮೇಯ್ನ್ ಇಂಪಾರ್ಟೆಂಟು ಕಡಲೆ ಬೀಜದ ಪುಡಿ ಮರಿಲೇಬೇಡಿ. ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ಅದ್ರ ಟೇಸ್ಟು ಸಖತ್ತಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ.
ಹಾಗೆ ಈಗ ಬಾಳೆ ಎಲೆ ಉಲ್ಟಾ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ನಿಧಾನಕ್ಕೆ ಬಿಡಿಸ್ಕೋಬೇಕಾಗುತ್ತೆ, ಇಲ್ಲಾಂದರೆ ಕಿತ್ತೋಗ್ಬಿಡುತ್ತೆ ರೊಟ್ಟಿ. ಅದಕ್ಕೋಸ್ಕರ ನಿಧಾನಕ್ಕೆ ತೆಗಿತಾ ಇದ್ದೀನಿ ನೋಡಿ. ಬಂತು, ಈಸಿಯಾಗಿ ಬರುತ್ತೆ. ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ಹಾಕಬೇಕಷ್ಟೇ. ಅಲ್ಲಿ ಸ್ವಲ್ಪ ಗ್ಯಾಪ್ ಇತ್ತಲ್ಲ, ಅದಕ್ಕೆ ಹಂಗೆ ಇಕ್ಬಿಟ್ಟು ಕವರ್ ಮಾಡ್ತಾಯಿದ್ದೀನಿ. ಈಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಚೆನ್ನಾಗಿ ಬೆಂದಾದಮೇಲೆ ಮತ್ತು ಈ ಥರ ಊಟ ತಿರುವಾಕಬೇಕು. ಅದು ಒಡ್ಕೊಳ್ಳಲ್ಲ, ಯಾವುದೇ ರೀತಿ ಚೆನ್ನಾಗೇ ಬರುತ್ತೆ, ಎದ್ದೇಳುತ್ತೆ ಚೆನ್ನಾಗೇ. ಜಾಸ್ತಿ ಓವರ್ ಕಡಲೆ ಬೀಜದ ಪುಡಿ ಹಾಕಿದ್ರೆ ಒಡ್ಕೊಳ್ಳುತ್ತೆ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಚಟ್ನಿ ಕೂಡ ಕಡಲೆ ಬೀಜದ ಚಟ್ನಿನೇ ಮಾಡಿದ್ದೆ ನಾನಿಲ್ಲಿ. ಹಾಗೆ ತುಪ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲರೂ ತಿಂತಾರೆ ನಮ್ಮ ಮನೇಲಿ, ನಮ್ಮ ಅಜ್ಜಿ ಒಂದು ಬಿಟ್ಟು ಇನ್ನಿದ್ದಾರೆ ಎಲ್ಲರೂ ತಿಂತಾರೆ. ಸೊ ರೊಟ್ಟಿಗೆ ತುಪ್ಪ ಇದ್ರೇ ಚೆಂದ. ಸೊ ಇವಾಗ ವೆಲ್ಕಮ್ ಬ್ಯಾಕ್ ಟು ಪೂಜಾ ಮಾಡ್ತಾರೆ. ಸೊ ವಯಸ್ಸಿನಲ್ಲಿ ಮತ್ತೆ ಹುಷಾರಿಲ್ಲ, ಅದನ್ನು ಮತ್ತೆ ಕರ್ಕೊಂಡ್ಬಂದ್ವಿ. ಬಾಟ್ಲು ಹಾಕಿದ್ದಾರೆ, ಅದಕ್ಕೆ ಕೂತ್ಕೊಂಡಿದ್ದೀನಿ ಮಾಡಿಕೊಂಡು. ನಮ್ಮ ಮನೇಲಿ ಈಗಿನೆಲ್ಲ ಹೋದ್ರು. ಸೊ ಬಾಟ್ಲು ಹಾಕಿದಾರಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಕೈ ಅಕ್ಕಲ್ಲ ಅಲ್ಲಾಡಿಸ್ತಿರ್ತೇನೆ. ಮತ್ತು ಇಂಜೆಕ್ಷನ್ ಹಾಕ್ತಿರಲ್ಲ ಸೂಜಿ, ಮತ್ತು ಅಲ್ಲಾಡಿಸ್ಬಿಟ್ರೆ ಬ್ಲಾಕ್ ಆಗಿಬಿಡ್ತದೆ ಅಂತ ಕೂತ್ಕೊಂಡು ಕೈ ನೋವು ಮಾಡಿದ್ದೀನಿ. ನಿಧಾನ ಬಿಟ್ಟವ್ರೆ. ಮೊನ್ನೆಲ್ಲ ಬಾಟ್ಲು ಹಾಕಿಸ್ಕೊಂಡು ಹೋಗಿದ್ವಿ. ಇವಾಗ ರಕ್ತದ ಇಂಜೆಕ್ಷನ್ನು ಏನು ಬಾಟ್ಲಲ್ವಾ ಹಾಕಿಸ್ಕೊಂಡು ಹೋಗೋದಂತ ಬಂದಿದ್ದೀವಿ. ಮತ್ತೆ ಜ್ವರ ಸ್ಟಾರ್ಟ್ ಆಗಿದೆ. ಹಾಕಿಸ್ಕೊಂಡಿದ್ದು ತೋರಿಸ್ಕೊಂಡು ಮಾತ್ರೆ ಕೊಟ್ಟರೆ ಮಾತ್ರೆ ನುಂಗಲ್ಲ, ಕೊಟ್ಟರೆ ಊಟ ಮಾಡಲ್ಲ, ಏನಿಲ್ಲ. ಅದಕ್ಕೆ ಸುಸ್ತು ಹೊಡೆಯೋದು ಜಾಸ್ತಿ, ಜ್ವರನೂ ಜಾಸ್ತಿ ಆಗ್ತದೆ.